ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯಲ್ಲಿ ಇಂದು ವಿಶ್ವಗುರು ಬಸವೇಶ್ವರರ 892ನೇ ಜಯಂತಿ ಆಚರಣೆ ನಿಮಿತ್ತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಅನೇಕ ಬಸವಾಭಿಮಾನಿಗಳಿಂದ ಮಾಡಲಾಯಿತು. ಬಸವೇಶ್ವರ ಕಾಲೋನಿಯಲ್ಲಿ ವಿಶ್ವಗುರು ಬಸವಣ್ಣನವರಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರವಾಗಿ 892ನೇ ಜಯಂತಿ ಆಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಬಸವಾಭಿಮಾನಿಗಳು ಅನ್ನದಾಸೋಹವನ್ನು ಏರ್ಪಡಿಸಿದರು. ಕೊಡ್ಲಿ ನಂತರ ಅನೇಕರು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ನಿಮಿತ್ತ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಾವು 892 ವಿಶ್ವಗುರು ಬಸವಣ್ಣವರ ಜಯಂತಿ ಉತ್ಸವವನ್ನು ಆಚರಿಸ್ತಿದ್ದೀವಿ. ಆದ ಕಾರಣ ಈ ಬಸವೇಶ್ವರ ಕಾಲನಿಯಲ್ಲಿ ಸುಮಾರು ಒಂದು 40-50 ವರ್ಷದಿಂದ ಇಲ್ಲಿ ಬಸವೇಶ್ವರ ವೃತ್ತ ಅಂತಿದೆ. ಇಲ್ಲಿ ಸತತವಾಗಿ ಅನ್ನ ಸಂತರ್ಪಣೆ ಮತ್ತು ಬಸವ ಜಯಂತಿ ನಿಮಿತ್ತ ಧ್ವಜಾರೋಹಣ ಮಾಡ್ತಾರೆ. ಹಾಗೆ ಅನ್ನ ಸಂತರ್ಪಣೆ ಮಾಡೋರು ಧ್ವಜಾರೋಹಣ ಮಾಡಿದ್ದು ನಮ್ಮ ಉತ್ತರ ಮತಕ್ಷೇತ್ರದ ಹಾಗೆ ನಗರದ BJP ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಧ್ವಜಾರೋಹಣ ಮಾಡಿದ್ದಾರೆ. ಹಾಗೆ ಅನ್ನ ಸಂತರ್ಪಣೆ ಕೂಡ ಚಾಲನೆ ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆಗಾಗಿ ವಿಶೇಷ ಜನರು ಮಣ್ಣೂರು ಹಾಸ್ಪಿಟಲ್ ಆದಂಥ ಡಾಕ್ಟರ್ ಫಾರೂಕ್ ಮತ್ತು ಚವ್ಹಾಣ್ ಅವರು ಕೂಡ ಸಹಕರಿಸಿದ್ದಾರೆ. ಸೊ ದಯವಿಟ್ಟು ತಾವೆಲ್ಲರೂ ಜನರಿಗೆ ಇಲ್ಲಿ ಬಂದು ನಮ್ಮ ಬಸವ ಮೂರ್ತಿಯನ್ನು ನಮ್ಮ ಬಸವೇಶ್ವರ ಜಯಂತಿಯ ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ಬಂದು ಅನ್ನವನ್ನು ಸ್ವೀಕರಿಸಿ ದಯಮಾಡಿ ಎಲ್ಲರಿಗೂ ಇನ್ನೊಂದು ಸಲ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ 892ನೇ ನಮ್ಮ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ನಮ್ಮ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಎಲ್ಲ ಯುವಕರ ವತಿಯಿಂದ ಹಾಗೂ ನಮ್ಮ ಕವಿರಾಜ್ ಕೋಳ್ಕೂರ್ ಅಧ್ಯಕ್ಷತೆಯಲ್ಲಿ ಬಸವೇಶ್ವರ ಕಾಲೋನಿಯಲ್ಲಿ ಒಂದು ಮಹಾತ್ಮ ಬಸವೇಶ್ವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮಸ್ತ ಬಡಾವಣೆಯ ಬಂಧುಗಳು ಬಂದು ಈ ಜಯಂತಿಯಲ್ಲಿ ಬಂದು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇದು ನಮ್ಮದು 20 ವರ್ಷದಿಂದ ಕಂಟಿನ್ಯೂ ಮಾಡ್ಕೊತೇ ಹೊಂಟಿದ್ದೀವಿ. ಇದು ಜಯಂತಿಗೆ ಎಲ್ಲ ಹಿರಿಯರದು ಯುವಕರದು ಎಲ್ಲ ಸಹಕಾರ ಇರಲೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆನಂದ್ ಕದ್ರಿಗೆ ನಾವು ಶ್ರೀ ಗುರು ಬಸವಲಿಂಗಾಯ ನಮ್ಮ ಈ ನಮ್ಮ ಬಸವೇಶ್ವರ ಕಾಲನಿಯ ಯುವಕರದೊಂದು ಸಂಘ ಇದೆ. ಇದರಲ್ಲಿ ನೀವು ಭೇದ ಭಾವನೆ ಇಲ್ಲದೆ ಬಸವ ಅಭಿಮಾನಿಗಳು ಬಸವ ಭಕ್ತರು ಎಲ್ಲರೂ ಕೂಡ ಇದೊಂದು 20ನೇ ವರ್ಷ ಸ್ಟಾರ್ಟ್ ಆಗಿದೆ. ಇದು ಪ್ರತಿ ವರ್ಷ ನಾವು ಬಸವೇಶ್ವರ ಕಾಲನಿಯಲ್ಲಿ ಒಂದು ಬಸವ ಜಯಂತಿ ಒಂದಿಷ್ಟು ಉತ್ಸವದಿಂದ ಮಾಡ್ತಾಯಿದ್ದೀವಿ. ಬಹಳ ವಿಜೃಂಭಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಹೀಗೆ ಹೆಚ್ಚಿಗೆ ಆ ದೇವ್ರು ನಡೆಸ್ಕೊಡ್ತಾ ಇದ್ದಾನೆ. ಪ್ರತಿ ವರ್ಷವೂ ನಾವು ಅನ್ನದಾಸೋಹ ಕೂಡ ಮಾಡ್ತಾಯಿದ್ದೀವಿ. ಇದೆಲ್ಲ ಯೂನಿಟಿ, ಒಂದು ಎಲ್ಲ ಧರ್ಮದವರು ಕುಳಿತು ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಬಸವಣ್ಣವ್ರದ್ದು ಒಂದು ಜಯಂತಿಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದ್ರಾಗ ಮೇನಾಗಿ ನಮಗೆ ಇಲ್ಲಿ ಮುಖಂಡರಾದಂಥ ನಮ್ಮ ಫ್ರೆಂಡ್ ಆದ ಕವಿ ಕೋಳ್ಕೂರ್ ಅವರು, ಆನಂದ್ ಖದ್ದರ್ಗಿ ಅವರು, ಇನ್ನು ಉಳಿದವರು ಎಲ್ಲರೂ ಕಲಿತು ನಮಗೆಲ್ಲ ಸಂಘಟನೆ ಮಾಡಿ ಎಲ್ಲರೂ ಕಲಿತು ನಾವು ಇದು ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಜೈ ಗುರು ಬಸವಲಿಂಗಾಯ ನಮ್ಮ. 892ನೇ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ನಾವು ಪ್ರತಿ ವರ್ಷದಂತೆ ಮಹಾತ್ಮ ಬಸವೇಶ್ವರ ಕಾಲನಿಯಲ್ಲಿ ಕವಿರಾಜ್ ಕೋಳ್ಕೂರ್ ಅವರ ಅಧ್ಯಕ್ಷತೆಯಲ್ಲಿ ಬಸವ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಹಾಗೂ ಪ್ರಸಾದ ಇರುತ್ತದೆ.